ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತು ತುಂಬಾನೇ ಸಮೀಕ್ಷೆಯಿಂದ ಬಿ ಪಿ ಶುಗರ್ ಏನಿದ್ದಿಲ್ಲ. ಈಗ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗಿದೆ. ಸಮೀಕ್ಷೆದು ತುಂಬ ಟೆನ್ಷನ್ ಆಗಿದೆ. ಸಮೀಕ್ಷೆ ಒಂದೇ ಸರ್ ಅವ್ರ ಪ್ರಾಬ್ಲಮ್ ಅಂತ ಮತ್ತು ನಮ್ಮ ಜೊತೆಲಿ ಅದನ್ನ 25 ವರ್ಷ ಕೆಲಸ ಮಾಡಿದ್ವಿ ಸ್ಕೂಲಲ್ಲಿ. ಈಗ ಅವ್ರು ಕೋಲಾರ ತಾಲೂಕು ಹೋದ್ರು, ನಾವು KGF ತಾಲೂಕು ಬಂದ್ವಿ. ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗಿದೆ. ಆನೆಸ್ಟ್ ವರ್ಕರ್ ಫ್ರಾಮ್ ಟು ಬೋಲ್ಡು ಈ ಥರ ಪರಿಸ್ಥಿತಿಗೆ ಹೋಗೋ ಸ್ಥಿತಿ ಇಲ್ಲ ಅವರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಅದು ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತು ತುಂಬಾನೇ ಸಮೀಕ್ಷೆಯಿಂದ ಬಿ ಪಿ ಶುಗರ್ ಏನಿದ್ದಿಲ್ಲ. ಈಗ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗಿದೆ. ಸಮೀಕ್ಷೆದು ತುಂಬ ಟೆನ್ಷನ್ ಆಗಿದೆ. ನಮ್ಮ ಹತ್ರ ಅಲ್ಲ ಸರ್, ಬೇರೆ ಕಡೆ ಹೇಳಿಕೊಂಡಿದ್ರಂತೆ ಅಷ್ಟೇ. ನಮಗೆ ಈ ಥರ ಮಾಹಿತಿ ಗೊತ್ತಾಯಿತು, ಡೈರೆಕ್ಟ್ ಮಾತಾಡಿಲ್ಲ ಸರ್. ನಾವು ಮಾತಾಡಿ 2 years ಬ್ಯಾಕ್ ಆಯಿತು, 1.5 2 year ಆಯಿತು. ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ, ಈ ಥರ ಬೆಕ್ಮಂಗ್ಲದಲ್ಲಿ ನೀರಿದೆಯಾ, ಚೆನ್ನಾಗಿದೆಯಾ, ನಾವು ಬರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಫ್ಯಾಮಿಲಿಯವ್ರು ಬರ್ತಿದ್ದಾರೆ. ಏನಿಲ್ಲ ಸರ್, ಆರಾಮ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ ಸರ್, ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು. ಮಕ್ಕಳೆಲ್ಲ ಓದಿದ್ದಾರೆ, ಸರ್ವೇ ಡಿಪ್ರೆಷನ್ ಆ ಥರ ಹೇಳ್ಕೊಂಡಿದ್ದಾರೆ. ಕಷ್ಟ ಅಂತ ಟೀಚರ್ಸ್ ಹತ್ರ ಆ ಥರ ಹೇಳಿದ್ದಾರೆ. ಸರ್ವೇ ತುಂಬ ಟೆನ್ಷನ್ನು, ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಮಗನೂ ಹೆಲ್ಪ್ ಮಾಡಿದ್ದಾನೆ, ಮಗಳು ಹೆಲ್ಪ್ ಮಾಡಿದ್ದಾಳೆ. ಬಟ್ ಇದು ಏನಾಯ್ತು ಆರಾಮಾಗಿದ್ದಾರೆ. ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಕೊಲ್ಲಿಕ್ಕು 25 years ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಅದರಲ್ಲೇ ಟಿಗೋಲಲ್ಲಿ ಕ್ಲಸ್ಟರಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸ್ತಾರೆ. ಆಗಿಂದ ನಾವು ತುಂಬ ಅನನ್ಯವಾಗಿರ್ತೀವಿ. ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ತುಂಬ ಆನೆಸ್ಟಾಗಿ ಮಾಡ್ತೀವಿ. ಇಂಥ ಪರಿಸ್ಥಿತಿಗೆ ಅವ್ರು ಹೋಗೋವಂಥ ವ್ಯಕ್ತಿನೇ ಅಲ್ಲ. ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲಾಗಿ ಬಂದಿದ್ದಾರೆ ಅಂದರೆ ನಮಗೆ ಕಳ್ಕೊಳಕ್ಕೆ ಇಲ್ಲ. ವಿಷಯ ಮಂಡೆ ಗೊತ್ತಾಗಬೇಕಿಲ್ಲ. ಮೇಡಮ್ ನಮಗೆ ಗೊತ್ತಿರೋ ಜಾಗಗಳೆಲ್ಲ ನಾವು ಎಲ್ಲ ಕೆರೆ ಗೋಡಲ್ಲಿ ಪ್ರತಿ ಮನೆ ವಿಸಿಟ್ ಮಾಡಿದ್ವಿ ಸರ್. ಅವ್ರಿಗೆ ಗೊತ್ತಿರೋರು ಈ ಕಡೆ ಇಲ್ಲಿ ಕೆಲಸ ಮಾಡೋರು ಯಾರ ಮನೆ ಹತ್ರ ಹೋಗ್ತಾ ಇದ್ರು, ಯಾರ ಹತ್ರ ಎಲ್ರಿಗೂ ಕಾಲ್ ಮಾಡಿದ್ವಿ. ಸಮೀಕ್ಷೆ ಒಂದೇ ಸರ್ ಅವ್ರ ಪ್ರಾಬ್ಲಮ್ ಅಂತ ಎಲ್ಲ ಕಡೆಯೂ ಅದೇ ಪ್ರಾಬ್ಲಮ್ ಆಗ್ತಿದೆ. ಅವ್ರಿಗೆ ಕೊಟ್ಟಂಥ ರೀಚು, ಅಲ್ಲಿ ಅವ್ರು ಕೊಟ್ಟಂಥ ಟಾರ್ಗೆಟು ರೀಚ್ ಆಗಬೇಕು ಅಂತ ಅವ್ರು ಕೊಟ್ಟಂಥ ಒಂದು ಲೊಕೇಶನ್ಗೆ ಹೋದಾಗ ಎಲ್ಲೋ ಕೆರೆ ಹತ್ರ ಹೋಗ್ತೀವಿ ಅಷ್ಟೇ. ಈ ರೀತಿ ಹುಡುಕಿ ನಮ್ಮ ಮೇಲಧಿಕಾರಿಗಳು ಯಾಕೆ ಟಾರ್ಗೆಟ್ ಈ ರೀತಿ ಟೆನ್ಷನ್ಗಳಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. 55-58 ವರ್ಷ ಇವರಿಗೆಲ್ಲ ಆ ಫೀಲ್ಡಲ್ಲಿ ಹೋಗಿ ಮಾಡೋದಕ್ಕಾಗ್ತದೆ. ಹಾಗಾಗಿ ಆ ರೀತಿ ಮಾಡ್ಕೊಂಡು ಇಲ್ಲ ಬೇರೆ ಇನ್ನೇನ ಖಿನ್ನತೆಗೊಳಗಾಗಿದ್ರು ಅಂತ ಅದು ಎಲ್ಲರೂ ತಿಳ್ಕೊಳ್ತಾರೆ. ಪೇರೆಂಟ್ಸ್ ಹೇಳಿದ್ದಾರೆ, ಮಕ್ಕಳು ಸರ್ವೆಯಿಂದ ಡಿಪ್ರೆಸ್ ಅವ್ರ ಪಕ್ಕದಲ್ಲೇ ಗೊಲ್ಲಲ್ಲಿ ನಾನು ಕೆಲಸ ಮಾಡೋದು. ನಾನು 2007 ಅಪಾಯಿಂಟ್ ಆದಾಗಿಂದ ಅವ್ರು ಚೆನ್ನಾಗಿ ನಮ್ಮ ಜೊತೆ ತುಂಬಾ ಹೊಂದಾಣಿಕೆಯಿಂದ ಇದ್ದರು. ಯಾವುದೇ ಮೀಟಿಂಗ್ ಆಗ್ಬೋದು, ಟ್ರೈನಿಂಗ್ ಮಾಡ್ಬೋದು, ತುಂಬ ಡೇರ್ ಆಗಿದ್ರು. ಇಂಗ್ಲೀಷಲ್ಲಿ ವೆಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡ್ತಿದ್ರು ಅವರು. ಸರ್ ಅವರು ಏನು ಅಂತ ಅವ್ರ ಮಕ್ಕಳನ್ನ ಫೋನ್ ಮಾಡಿದ್ರು. ಅವರು ಹೇಳಿದ್ರು ಫ್ಯಾಮಿಲಿ ಕಡೆ ಅಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್. ನಾವು ಅವರು ತುಂಬ ವೆಲ್ ಸೆಟಲ್ ಫ್ಯಾಮಿಲಿ ಕಡೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ಚೆನ್ನಾಗಿದೆ ನಮಗೆ. ಕೋಲಾರ ತಾಲೂಕು ಹೋದ್ಮೇಲೆ ನಿಯರ್ ಹೊಟ್ಟೋದೆ, ನಮ್ಗೆ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಈಗ ಈಗಲಿಂದ ಏನು ಮಾಡಿದ್ದಾರೆ ಅವತ್ತು, ಅದಕ್ಕೋಸ್ಕರ ಏನು ಮಾಡಿ ನಮಗೆ ಹೋಗ್ತಾ ಇರಲಿಲ್ಲ ಹೇಳಿ ಅಂತ ಹೇಳಿದ್ರು. ಅವರು ಫ್ರೆಂಡಾಗಿ ಅವ್ರದ್ದೇನೋ ಅವ್ರ ಫ್ಯಾಮಿಲಿಯವ್ರನ್ನ ತೋರಿಸ್ತಾರೆ ಅಂದ್ಬಿಟ್ಟು ಅವರು ಹೋಗ್ತಿದ್ರು ಅಂತ ಹೇಳಿದ್ದಾರೆ. ಅವತ್ತು ಫೋನ್ ಮಾಡಿ ಸ್ವಲ್ಪ ಹೊತ್ತಿನ ಅವ್ರ ಮನೆಯಿಂದ ಬಿಟ್ಟು ಬಂದಿರೋದು ಈ ಕಡೆಗೆ ಅಷ್ಟು ಇಲ್ಲಿ ಬಂದರೆ ಮತ್ತೆ ಎಲ್ಲ ಸಂಘಟನೆಗಳಿದ್ದಲ್ಲ ಅವರು ಸೂಸೈಡ್ ಹೋಗುವಂಥ ವೀಕ್ ಪರ್ಸನ್ ಅಂತ ಅಲ್ಲ ಸರ್. ಸರ್ವೆ ಅಷ್ಟು ಪ್ರೆಷರ್ ಇದೆಯಾ? ಸೂಸೈಡ್ ಮಾಡ್ಕೊಳ್ಳೋಷ್ಟಿಲ್ಲ. ಬಟ್ ಯಾರ್ಯಾರ ಮೆಂಟಾಲಿಟಿ ಹೆಂಗಿದೆಯೋ ನಮಗೇನು ಸರ್. ನೀವು ಹೇಳೋದು ಅವ್ರು ಅಷ್ಟು ಡೇರ್ ಆಗಿದ್ರು ಅಂತ ಹೇಳ್ತಾರೆ. ತುಂಬ ಡೇರ್ ಸರ್ ಅವರು, ತುಂಬ ಡೇರ್. ಅವ್ರ ಮಕ್ಕಳು ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್ವೆ ಮಾಡೋಕ್ಕೆ ಅಂತಲೇ. ಪರ್ಸನಲ್ ರೀಸನ್ಸ್ ಇರ್ಬೋದಾ? ಪರ್ಸನಲ್ ರೀಸನ್ಸ್ ನಮಗೆ ಗೊತ್ತಂಗೆ ಅವರು ಚೆನ್ನಾಗಿದ್ದಾರೆ ಸರ್. ಏನು ಪ್ರಾಬ್ಲಮ್ ಇಲ್ಲ. ಸೋಷಿಯಲ್ ಆಗ್ಬೋದು, ಎಕನಾಮಿಕಲಿ ಆಗಲೂ ಚೆನ್ನಾಗಿರೋ ಫ್ಯಾಮಿಲಿ ಅವರು, ಏನು ಪ್ರಾಬ್ಲಮ್ ಇಲ್ಲ. ನಮಗೆ